ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ವಿಬಾರ ಚಾನಲ್ಸ್. ಇದು ಸಂಡೇ ಬ್ಲಾಗ್ ಆಗಿರುತ್ತೆ. ಇವತ್ತು ಸಂಡೇ ಆಗಿರೋದ್ರಿಂದ ಮಕ್ಕಳೆಲ್ಲ ಹೊರಗಡೆ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ ಫಾರ್ ಎ ಚೇಂಜ್ ಅಂತ ಹೇಳಿದ್ರು. ಹಾಗಾಗಿ ನಾವು ಕದ್ರಿ ಕೆಫೆಗೆ ಬಂದ್ವಿ. ಇಲ್ಲಿ ಬಂದಾಗ ಎಷ್ಟು ಪಾರ್ಕಿಂಗೇ ಇಲ್ಲ ಆ್ಯಕ್ಚುಲಿ. ಒಂದು ವೆಯ್ಟ್ ಮಾಡಿದ್ವಿ ನಾವು 20 to 30 minutes ವೆಯ್ಟ್ ಮಾಡಿದ್ರು ಇನ್ನೂ ಸಿಕ್ಕಿರಲಿಲ್ಲ ಆ್ಯಕ್ಚುಲಿ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನಮಗೆ ಪಾರ್ಕಿಂಗ್ ಸಿಕ್ತು. ಸೊ ಒಳಗಡೆ ಕಾರ್ ಪಾರ್ಕ್ ಮಾಡಿಬಿಟ್ಟು ಹೊರಟ್ವಿ. ನೋಡ್ಬೋದು, ಇಲ್ಲಿ ಒಳಗಡೆ ಬಂದರೆ ಇಲ್ಲೂ ಕೂಡ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು. ಎಲ್ಲ ನಮ್ಮದು ವೆಯ್ಟಿಂಗ್ ಲಿಸ್ಟಲ್ಲಿತ್ತು. ಯೂಶ್ವಲಿ ಸಂಡೇಸ್ ಇದನ್ನು ಎಕ್ಸ್ಪೆಕ್ಟ್ ಮಾಡಬೇಕಾಗಿರೋದು ಇಲ್ಲಿ. ಸೊ ಆಮೇಲೆ ನಮ್ಗೆ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಆದಮೇಲೆ ನಮಗೆ ಸೀಟ್ ಸಿಕ್ತು. ನಾವು ಮೆನು ತೊಗೊಂಡು ಎಲ್ಲ ಏನು ಬೇಕೋ ಅದನ್ನು ಮಕ್ಕಳು ನಾವೆಲ್ಲ ಆರ್ಡರ್ ಮಾಡಿದ್ವಿ. ಇಲ್ಲಿ ಯೂಶ್ವಲಿ ಪುಡಿ ಇಡ್ಲಿ ಮತ್ತು ತಟ್ಟೆ ಇಡ್ಲಿ, ದೋಸೆ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನೇ ಆರ್ಡ್ರ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿರುತ್ತೆ ಇಲ್ಲಿ. ಯೂಶ್ವಲಿ ನಾವು ಇಲ್ಲಿಗೆ ಬರೋದು ಯಾವಾಗಲೂ. ನೋಡ್ತಾ ಇರ್ಬೋದು, ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ ಕಣ್ಣಿಗೆ. ಸೊ ಎಲ್ಲ ಮಕ್ಕಳೆಲ್ಲ ತಿಂದ್ಬಿಟ್ಟು ನಂತರ ಸ್ವಲ್ಪ ಜ್ಯೂಸೆಲ್ಲ ಬೇಕಂತ ಹೇಳಿ ಜ್ಯೂಸ್ ಆರ್ಡ್ರ್ ಮಾಡಿಕೊಂಡ್ರು. ತುಂಬ ಬಿಸಿಲು ಬೇರೆ ಅಲ್ವಾ. ಸೊ ಹೊರಗಡೆ ಬಂದರೆ ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಸೊ ಜ್ಯೂಸ್ ತೊಗೊಂಡು ಕುಡಿದು ಮತ್ತು ಸೌರಾಷ್ಟ್ರ ಅಂತ ಒಂದು ಶಾಪ್ ಇದೆ ಫ್ರೆಂಡ್ಸ್ ಇಲ್ಲಿ. ಅಲ್ಲಿ ಮಕ್ಕಳು ಯೂನಿಫಾರ್ಮ್ ಎಲ್ಲ ಸಿಗುತ್ತೆ. ಸೊ ಮಕ್ಕಳದು ಮತ್ತು ಸ್ಕೂಲ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. KV ಸ್ಕೂಲ್ ಆಗಿರೋದ್ರಿಂದ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಅವ್ರದ್ದು ಹೌಸ್ ಎಲ್ಲ ಚೇಂಜ್ ಆಗಿದೆ ಸ್ಕೂಲಲ್ಲಿ. ಸೊ ಹಾಗಾಗಿ ಹೌಸ್ ಯೂನಿಫಾರ್ಮ್ ತರೋಣ ಅಂತ ಹೇಳ್ಬಿಟ್ಟು ಫಾರ್ಮ್ ಸಿಕ್ಕತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಒಬ್ಳು ಬಂದು ಎಲ್ಲೋ ಹೌಸ್, ಇನ್ನೊಬ್ಳು ಬಂದುಬಿಟ್ಟು ಗಂಗಾ ಹೌಸ್ ಅಂತ ಬ್ಲೂ ಹೌಸ್ ಇದೆ. ಸೊ ಅದನ್ನು ಎಲ್ಲ ನಾವು ಪರ್ಚೇಸ್ ಮಾಡಿ ಶಾಪಿಂದ ಹೊರಗಡೆ ಬಂದು ನೋಡಿದ್ರೆ ತುಂಬ ಒಳ್ಳೆ ವೆಜಿಟೇಬಲ್ಸ್ ಎಲ್ಲ ಇತ್ತು. ಸೊ ಸ್ವಲ್ಪ ವೆಜಿಟೇಬಲ್ಸ್ ಶಾಪಿಂಗ್ ಎಲ್ಲ ಮಾಡಿಕೊಂಡು ಒಂದು ವೀಕಿಗೆ ಏನೇನು ಬೇಕೋ ಅದನ್ನೆಲ್ಲ ಶಾಪ್ ಮಾಡಿಕೊಂಡು ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲ ಮತ್ತು ಪುನಃ ನೋಡಿ ಎಷ್ಟು ಫ್ರೆಶ್ ಆಗಿದೆ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಕೂಡ. ಹಾಗಾಗಿ ತೊಗೊಂಡು ಮತ್ತೆ ಪುನಃ ಹೊರಟ್ವಿ. ಈಗ ನಾವು ಹೊರಟಿದ್ದು ಬಂದು ಕ್ರೋಮಾಗೆ ಸ್ವಲ್ಪ ಕೆಲಸ ಇತ್ತು ಕ್ರೋಮಾದಲ್ಲಿ. ಅಂದರೆ ಸ್ವಲ್ಪ ಲ್ಯಾಪ್ಟಾಪ್ ತೊಗೊಳ್ಳೋಣ ಅನ್ನೋ ಒಂದು ತುಂಬ ದಿನದಿಂದ ಯೋಚನೆ ಇತ್ತು. ಯಾಕಂದರೆ ನನ್ನ ಹತ್ರ ಹಳೆಯ ಲ್ಯಾಪ್ಟಾಪ್ ಇದೆ, ಅದು ತುಂಬ ಸ್ಲೋ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಕ್ರೋಮಾಗೆ ಬಂದ್ವಿ. ಇಲ್ಲಿ ಥ್ಯಾಂಕ್ ಗಾಡ್ ಪಾರ್ಕಿಂಗ್ ಸಿಕ್ತು ನಮಗೆ. ಯಾಕಂದರೆ ಇವತ್ತು ಎಲ್ಲೋದ್ರೂ ಪಾರ್ಕಿಂಗ್ದೇ ನಮ್ಗೆ ದೊಡ್ಡ ಇಶ್ಯೂ ಆಗ್ತಾಯಿತ್ತು. ಸೊ ಎಲ್ಲೋದ್ರೂ ವೆಯ್ಟ್ ಮಾಡಬೇಕಿತ್ತು ಹಾಗೆ. ಬಟ್ ಇಲ್ಲಿ ಬಂದ ತಕ್ಷಣ ಪಾರ್ಕಿಂಗ್ ಚೆನ್ನಾಗಿ ಸಿಕ್ತು ನಮಗೆ. ಸೊ ಹಾಗಾಗಿ ಒಳಗಡೆ ಬಂದು ಎಲ್ಲ ನೋಡ್ತಾ ಇದ್ವಿ, ಏನು ಯಾವ್ದು ತೊಗೊಳ್ಳೋದು ಹೇಗೆ ಅಂತೆಲ್ಲ ಹೇಳ್ಬಿಟ್ಟು. ಸೊ ಫೈನಲಿ ಒಂದು ಇನ್ಸ್ಪಿರಾನ್ ಡೆಲ್ಲಲ್ಲಿ ಡಿಸೈಡ್ ಮಾಡಿದ್ವಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಮತ್ತು ಒಳ್ಳೆ ಆಫರ್ ಕೂಡ ಕೊಟ್ಟರು ನಮಗೆ ಆ್ಯಕ್ಚುಲಿ. ಅದರಲ್ಲಿ 3 years ವಾರಂಟಿ ಆಫ್ ಮೆಕ್ಯಾಫೆ ಆ್ಯಂಟಿವೈರಸ್. ಮತ್ತು ನಾನು ಅದ್ರ ಜೊತೆ ಇನ್ಕ್ಲೂಡ್ ಮಾಡಿಕೊಂಡು ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಎರಡರದ್ದು ಕೂಡ ವಾರಂಟಿ ತೊಗೊಂಡೆ. ಸಾಫ್ಟ್ವೇರ್ ಬಂದು ಲೈಫ್ ಟೈಮ್ ವಾರಂಟಿಗಿತ್ತು ಮತ್ತು ಹಾರ್ಡ್ವೇರ್ ಬಂದುಬಿಟ್ಟು. ಸೊ ಹೀಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ಫ್ರೆಂಡ್. ಸೊ ಹೀಗಿತ್ತು ನನ್ನ ಈ ದಿನದ ಬ್ಲಾಗ್ ಫ್ರೆಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.